ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾವು ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಎಕ್ಸಾಮ್ ಮುಗೀತಾ ಇದೆ. ಇವತ್ತು ಲಾಸ್ಟ್ ಸೋಷಿಯಲ್ ಸೈನ್ಸ್ ಒಂದಿದೆ ನನ್ನ ಮಗಂದು ಎಕ್ಸಾಮ್. ಇವತ್ತಿ ಮುಗೀತು. ನಾಳೆಯಿಂದ ರಜೆ ಕೊಡ್ಬೋದು, ಗೊತ್ತಿಲ್ಲ, ನೋಡಬೇಕು. ಇನ್ನು ಸಮ್ಮರ್ ಕ್ಯಾಂಪು ಇದೆ, ಆದರೆ ಸೇರಿಸಲ್ಲ ನಾನು. ಯಾವ ವರ್ಷವೂ ಸೇರಿಸಿಲ್ಲ. ನೋಡೋಣ ಈ ವರ್ಷ ಹೆಂಗಾಗುತ್ತೆ ಅಂತ. ಎಲ್ಲಾರ ಹೊರಗಡೆ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗೆ ಆಗುತ್ತೆ ಗೊತ್ತಿಲ್ಲ. ಆಲ್ರೆಡಿ ಸೊ ಈಗ ಸ್ವಲ್ಪ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಅವನಿಗೆ ಫಸ್ಟ್ ಹಾಲು ಕಾಯಿಸ್ಕೊಡ್ತಾಯಿದ್ದೀನಿ. ಫಸ್ಟು ಹಾಲು ಕಾಯಿಸ್ಕೊಟ್ಟಾದ್ಮೇಲೆ ಟೀ ಇಟ್ಕೊಂಡು ಟೀ ಕುಡಿದು ನಾನು ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪುಳಿಯೋಗರೆ ಮಾಡಬೇಕೀಗ. ಮನೆಯೆಲ್ಲ ಸಿಕ್ಕಾಬಿಟ್ಟೆ ಗಲೀಜಾಗಿದೆ, ಮನೆ ಕ್ಲೀನ್ ಮಾಡಬೇಕು. ನಾನು ಯುಗಾದಿ ಹಬ್ಬಕ್ಕೆ ಇನ್ನೇನು 4-5 ದಿನ ಇತ್ತು. ಅವತ್ತು ದೇವ್ರ ಸಾಮಾನು ತೆಗೆದುಬಿಡು, ನಾನು ದೇವ್ರ ಮನೆ ಪಾತ್ರೆಗಳ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತೇ ತೆಗಿಬೇಕು. ಇವತ್ತು ತೆಗೆದು ಯುಗಾದಿ ಹಬ್ಬದ ದಿನವೂ ಸಹ ಕ್ಲೀನ್ ಮಾಡಬೇಕು. ನೋಡೋಣ. ಪುಳಿಯೋಗರೆ ಮಾಡ್ತಿದ್ದೀನಿ. ಪುಳಿಯೋಗರೆ ಮಾಡಿಬಿಟ್ಟು ಫಸ್ಟ್ ಅವನ್ನ ಸ್ಕೂಲಿಗೆ ವ್ಯಾನ್ ಹತ್ತಿಸ್ಬಿಟ್ಟು ಆಮೇಲೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಈಗ ಸ್ವಲ್ಪ ಟೀ ಕುಡಿದ್ಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡ್ತೀನಿ. ಆಯಿತಾ? ಓದ್ಕೊಂಡು ಸುಸು ಮಾಡೋಣ. ಅಲ್ಲೂ ಹೋಗೋನೆ. ಇದೇನಿದು ಗಲೀಜು? ಏನು ಕಪ್ಪೆಲ್ಲ ಬಳ್ಕೊಂಡಿದೆಯಲ್ಲ ಬೈಕಿಂದ? ಇದೇನಿದು ತಲೆ ಮೇಲೆಲ್ಲ ಕಪ್ ಮಾಡ್ಕೊಂಡಿದೆಯಲ್ಲ? ಆಯಿಲು ಬೈಕ್ ಕಡೆಗೆ ಹೋಯ್ತೇನೋ. ಸ್ನಾನ ಮಾಡಿಸ್ಬೇಕು ಇವತ್ತು ಇವನಿಗೂ. ನೀನು ಬರೋ ಸಾಯಂಕಾಲ ಆಗುತ್ತಲ್ಲ? ನೀನು ಸಾಯಂಕಾಲ ನೀನೇ ಮಾಡಿಸ್ಬಿಟ್ಟು ಸ್ನಾನ ಮಾಡ್ಕೊ. ಕಚ್ಚಿಸ್ಕೊಂಡ್ರೆ ಮಾಡ್ತೀಯ? ಖುಷಿ ಮೊದಲೇ ಕಚ್ಚಿಸ್ಕೊಂಡೇ ಬಂಟಿ. ಸೆಕೆಂಡ್ ಕೊಡು. ಬಂಚಿ ಪಿಟ
ಕರಿ ಹೋಗಲಿ. ಬರಲ್ಲ ಒಳಗೆ? ಇಲ್ಲ ಮನಿಕತಿಯಾ? ಇಲ್ಲ ಮಲ್ಕತಿ ಹೇಳ. ಬಾ ಒಳಕ್ಕೆ ಹೋಗೋಣ ನಡಿ, ಒಳಗೆ ಹೋಗೋಣ ನಡಿ. ನಡಿ ಒಳಗೆ ಹೋಗೋಣ ಬಾ. ಅನ್ನ ತೆಗ್ದೇರೋ
ಬೂಥಾಲಿ ಗೊಂಬಯ್ಯ ಹೆಂಗಂದೆಪ್ಪ? ಬೂಥಾಲಿ ಗೊಂಬಯ್ಯ ಚಿಕ್ಕಳು ಚಿಂಟು ನೋಡ್ತೀರೋ ಕ್ಲೀನ್ ಮಾಡ್ಬಿಡ್ತೀನಿ. ಹಾಂ ನೋಡು. ಹ್ಞೂ ನೋಡಿ ನಡಿ ಚಿಂಟು. ತೆಗಿಬೇಕೀಗ. ಅವಾಗೆಲ್ಲ ಇದು ಜಾಸ್ತಿ ಹೋಗ್ತಿತ್ತು, ಅದು ಯೂಸ್ ಆಗಲ್ಲ ತಿಡ್ಬೇಕು ಆಗಲ್ಲ. ಮಿಸ್ಟೇಕ್ ಯೂಸ್ ಮಾಡಬೇಕು. ಶಾರ್ಪ್ ಇಲ್ಲ ಇದೊಂದು ಶಾರ್ಪ್, ಇದೊಂದು ಶಾರ್ಪ್ ಇಲ್ಲ, ಇದಂತೂ ಯೂಸ್ ಮಾಡಲ್ಲ. ಅಲ್ಲೇ ಹೋಗಿದೆ ಇದು ಸ್ವಲ್ಪ ಕಾಯ್ಪುರಿ, ಇದು ಯೂಸ್ಫುಲ್ ಆಗಿದೆ. ಇದೊಂದು ಶಾರ್ಪ್ ಮತ್ತೆ ಕಡೆ ಮತ್ತೆ ಚಿಕ್ಕದು, ಇದು ಹುಡುಗ ಬಂದು ಇದು ಬಾಡಿ ಕಡೆ ಆ ಮಾಡೆಲ್ ಇರುತ್ತೆ.
ಈಗ ನಾಯಿ ಮರಿಗೆ ಹಾಲು ತಂದಿದ್ದಾರೆ. ನಾಯಿ ಮರಿಗೆ ಹಾಲು ಹಾಕಿ ಪ್ಯಾಕೆಟಲ್ಲೇ ಇಟ್ಟಿದ್ದೀನಿ. ಹಾಲು ಕಾಯಕ್ಕಿಟ್ಟಿದ್ದೀನಿ. ಸ್ಟವ್ನೇ ಕಚ್ಚಿಲ್ಲ ನಾನು. ಸ್ಟವ್ ಕತ್ತಲೇ ಹಾಲು ಕಾಯಕ್ಕಿಟ್ಟಿದ್ದೀನಿ. ಕಚ್ಚಬೇಕು. ಈಗ ಊಟ ಮಾಡಬೇಕು. ಟೈಮ್ ಆದರೆ 3 ಗಂಟೆ ಆಯ್ತು. ಸ್ವಲ್ಪ ಊಟ ಮಾಡಿ ದೇವ್ರ ಮನೆ ತೊಳಿಬೇಕು. ಆಮೇಲೆ ಏನಾದ್ರು ಒಂದು ಎಡವಟ್ಟು ಆಗೇ ಆಗುತ್ತೆ ಅಂತಾರಲ್ಲ, ಎಣ್ಣೆನೂ ಚೆಲ್ತು. ಈಗ ಭಾಳ ಅಷ್ಟೊತ್ತಿಗೆ ಬೇಜಾರಾಗ್ತಿ. ನಡಿ ಹೋಗಿ ಬರ. ನಡಿ ನೀವು ಸ್ನಾನ ಮಾಡ. ಇನ್ನು ಕೆಲಸ ಮುಗೀತು. ಸ್ವಲ್ಪ ಸಾಂಬಾರು ಮಾಡಬೇಕು. ಸಾಂಬಾರು ಮಾಡಿ ಇನ್ನೂ ಟೈಮ್ ಆಗಿಲ್ಲ. 6 ಗಂಟೆಗೆ ಪೂಜೆ ಮಾಡೋಣ ದೇವ್ರ ಮನೆಗೆ ಅಂತ ಅಂದ್ಬಿಟ್ಟು ಹಂಗೇ ಆರತಿ ಮಾಡಿದ್ದೀವಿ ದೇವರಿಗೆ ಅಂತ. ಇಲ್ಲಿಂದ ಜಂಬೂರಿಗೆ ತಗೊಂಡೋಗೋರು ಮುಂಚೆ. ಈಗ ಯಾರು ತಗೊಂಡೋಗ್ದಿರೋ ಕಾರಣ ಮನೇಲೇ ಇಟ್ಟು ಪೂಜೆ ಮಾಡ್ತಾರಂತೆ. ಹಾಗೆ ನಾವು ದೇವ್ರ ಮನೇಲೇ ಇಟ್ಟು ಪೂಜೆ ಮಾಡ್ತೀವಿ. ಸಾಂಬಾರು ಎಲ್ಲಿ ಈಗ ಮಾಡ್ತೀರಿ? ಆರತಿ ಇಟ್ಟು ಪೂಜೆ ಮಾಡ್ಬೇಕಲ್ಲ, ಇಷ್ಟೊತ್ತಿಗೆ ಮಾಡಂಗಿಲ್ಲ. ಕುಯ್ಕೆ ಬಂದಿಟ್ಟಿರಿ. ಕಳಿಸಿ. ಎಣ್ಣೆಲಿ ಹುರಿದ್ಬಿಟ್ಟು ಬಸ್ಸಾರಿಗೆ ಹಾಕಿದ್ದು. ಹಾಗೆ ಇಲ್ಲಿ 14ರಿಂದ 15 ಮೆಣಸಿನ್ಕಾಯಿ ತಂದಿದ್ದೀವಿ. ಖಾರದ ಮೆಣಸಿನ್ಕಾಯಿನೇ ಬಸ್ಸಾರಿಗೆ. ನಾವು 4 ಜನ ಇರೋದ್ರಿಂದ 2 ಟೈಮಿಗೆ ಆಗಬೇಕು. ಹೊಡ್ಕೊಂಡಾರೆ. ಹಾಗೆ ಒಂದು ಸೌಟಷ್ಟು ಕಾಯಿ ಇದೆ. ಇದು ತಣ್ಣಗಾದ್ಮೇಲೆ ಖಾರ ರುಬ್ಬಿಡೋಣ. ಹಾಗೆ ನಾವು ಸ್ವಲ್ಪ ಸಾಂಬಾರಿಗಿಂತ ರುಬ್ಬಿರೋ ಅಂತ ಖಾರನ್ನು ಸ್ವಲ್ಪ ಹಾಕ್ತೀನಿ. ರುಚಿ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಸೈಡಿಗೆ ಇಟ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ. ಇದಕ್ಕೆ ಹುಣಸೆ ರಸ ಸೇರಿಸ್ಬಿಡೋಣ. ಗಿಡಗಳಿಗೆ ನೀರು ಹಾಕಿ ಏನ್ ಚಿನ್ನ ಇಷ್ಟು ದೊಡ್ಡದಿದವ? ಅಗ್ಲಿಗಿರೋ ಕುಕ್ಕಿಬ್ರೆ ಮನೆ ಓನೆ ಸ್ವಲ್ಪನೇ ಕುಯ್ಕೊಂಡಿದ್ದೀನಿ. ಹಾಗೆ ನಮ್ಗೆ ಇರುತ್ತೆ ಕನಕಾಂಬರ. ಇಷ್ಟು ಸಿಕ್ಕಿದ ಕಟ್ಟಿದ ಕಲ್ಸಕ್ಕಾಗುತ್ತೆ. ಅಲ್ಲಿ ಎಷ್ಟು ಜನ ಹೋಗಿ ಕಡುಗು ಕುಯ್ಕೆ ಹೋಗು. ಓಡು ಇಲ್ಲ ಕುಯ್ಕೆ ಹೋಗೋದು 2 ಬೇಕು. ಓಡು ಓಡು ಕಡುಗು ಅತ್ತೆ ಪಗತ್ತೆ ಕಡುಗು ಹೋಗುತ್ತಿಲ್ವಾ? ಮೊದ್ಲು ಆ ಕಡೆ ಇತ್ತಲ್ಲ ಗಿಡ, ಹೂವಿನ ಹೆಸರು ಗೊತ್ತಿಲ್ಲ ನಿನಗೆ? ಹೂವಿನ ದೇವ್ರೆ ಕಾಣಿಸ್ತೇವೆ. ಬಾಡೋಗಿದೆ ಗೊತ್ತಿಲ್ಲ. ಪೂಜೆ ಮಾಡ್ತೀನಿ. ತೆಗಿರಿ ಅಂದೆ. ಪೂಜೆ ಮಾಡ್ಬೇಕಂತ ತೆಗಿರಿ. ಆಗೋಯ್ತು ಪೂಜೆ ಮಾಡ್ತೀನಿ. ತಾಮಿಳು ಹೋಗಿ ಆಚೆ ಏನ್ ತೆಗಿತೀರಾ?
ಫ್ರೆಂಡ್ಸ್, ತುಂಬ ಲೆಂತಿ ಆಗ್ತಿದೆ ವಿಡಿಯೋ ಅಂತ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಬರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾ ಮಾಡೋಂಥ ಫಸ್ಟ್ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಟೇಕ್ ಕೇರ್, ಬಾಯ್.